ಯಾತಕ್ಕಾಗಿ ಹೋರಾಟ? ಯಾತಕ್ಕಾಗಿ ಹೋರಾಟ? ಕಲಬುರಗಿ ಜಿಲ್ಲೆ ಕಾಳಗಿ ತಾಲೂಕಿನ ಹಲ್ಚೇರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಚಿಂತಕುಂಟ ಗ್ರಾಮದಲ್ಲಿ ಹಲವಾರು ದಿನಗಳಿಂದ ಮೂಲಭೂತ ಸೌಕರ್ಯವಿಲ್ಲದೆ ರಸ್ತೆ, ಚರಂಡಿ, ಕುಡಿಯುವ ನೀರಿಗಾಗಿ ಪರದಾಡುವಂತಾಗಿದೆ. ನಡೆದಾಡುವ ರಸ್ತೆ ಕೊಚ್ಚೆ ಗುಂಡಿಯಂತಾಗಿದ್ದರೂ ಸಂಬಂಧಪಟ್ಟ ಅಧಿಕಾರಿಗಳು ಮಾತ್ರ ಕ್ಯಾರೆ ಅಂತ ಇಲ್ಲ. ಹಲವಾರು ಬಾರಿ ಶಾಸಕರಿಗೆ ಮನವಿ ಮಾಡಿಕೊಂಡರೂ ಯಾವುದೇ ಪ್ರಯೋಜನವಿಲ್ಲ ಅಂತ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಯಾವುದೇ ಸೌಲಭ್ಯಗಳಿಲ್ಲದೆ ಪ್ರತಿನಿತ್ಯವೂ ಇದರಲ್ಲಿಯೇ ಜೀವನ ಸಾಗಿಸುವಂತಾಗಿದೆ. ಚಿಂತಕುಂಟ ಗ್ರಾಮದಲ್ಲಿ ಊರಲ್ಲಿ ಇದ್ದೀವೋ ಅಥವಾ ಯಾವುದೋ ಕಾಡಿನಲ್ಲಿ ಇದ್ದೀವೋ ಎಂಬ ಪ್ರಶ್ನೆಗಳು ಗ್ರಾಮಸ್ಥರನ್ನ ಕಾಡ್ತಾ ಇವೆ. ಮಳೆಗಾಲ ಇರೋದ್ರಿಂದ ಇಡೀ ಗ್ರಾಮವೇ ತಿಪ್ಪೆ ಗುಂಡಿಯಂತಾಗಿದೆ. ಕಲಬುರಗಿ ಜಿಲ್ಲಾ ವರದಿಗಾರರು ಸೂರ್ಯಕಾಂತ್ ಡಿ ಶರ್ಮಾ, ಜೈ ಭೀಮ್ ನ್ಯೂಸ್ 24x7. ಇದು ಬಹುಜನರ ನ್ಯಾಯಕ್ಕಾಗಿ. ಮೂಲಭೂತ ಸಮಸ್ಯೆ ಅದ. ಇವತ್ತ ಬಟ್ಟಿ ಇರ್ಲಿಲ್ಲ ಅಂದ್ರೆ ನಡೆಯಲ್ಲ, ಇವತ್ತ ಚಪ್ಪಲಿ ಇರ್ಲಿಲ್ಲ ಅಂದ್ರೆ ನಡೆಯಲ್ಲ, ಇವತ್ತು ನಮಗೆ ಊಟ ಇರ್ಲಿಲ್ಲ ಅಂದ್ರೆ ನಡೆಯಲ್ಲ, ಗಾಳಿ ಇರ್ಲಿಲ್ಲ ಅಂದ್ರೆ ನಡೆಯಲ್ಲ. ಹಂಗ ಇದು ಮೂಲಭೂತ ಸಮಸ್ಯೆಗಳಲ್ಲಿ ಒಂದಾದ ಕುಡಿಯುವ ನೀರಿನ ಸಮಸ್ಯೆ ಅದ. ಇವತ್ತು ನಾವು ಸರ್ಕಾರಕ್ಕೆ ಏನ್ ಆಗ್ರಹ ಮಾಡತ್ತೀವಿ ಅಂತಂದ್ರ, ಇವತ್ತ ಸರ್ಕಾರ ಕೋಟಿಗಟ್ಟಲೆ ರೂಪಾಯಿ ಇವತ್ತ ಖರ್ಚು ಮಾಡತ್ತದ. ಎದ್ರ ಸಲುವಾಗಿ? ಕುಡಿಯೋ ನೀರಿನ ಸಲುವಾಗಿ. ಹರ್ ಹರ್ ಗಂಗಾ ಮನಿ ಮನಿಗೆ ನೀರು ಕೊಡ್ಬೇಕಂತೇಳಿ ಇವತ್ತ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಗಳು ಇವತ್ತು ಮನಿ ಬಾಗಿಲಿಗೆ ಕೇವಲ ನಳ ತಂದು ಕೂಡಿಸ್ಯಾರ, ಅದ್ರೊಳಗೆ ನೀರೇ ಇಲ್ಲ. ಇವತ್ತು ನಾವು ದಾಖಲಾತಿಗಳು ನೋಡಿದಾಗ ಮನಿಗೆ ನೀರು ಕೊಟ್ಟಿವಿ ಅಂತೇಳಿ ದಾಖಲಾತಿಗಳು ತೋರಿಸ್ಲತ್ತಾರ ಅಧಿಕಾರಿಗಳು. ಇವತ್ತು ಅವ್ರಿಗೆ ನಾಚಿಕೆ ಆಗ್ಬೇಕು, ಶರ್ಮ ಆಗ್ಬೇಕು. ಈ ಹೋರಾಟದ ಮೂಲಕ ನಾವು ಅವ್ರಿಗೆ ಏನು ಒತ್ತಾಯ ಮಾಡ್ತಾ ಇದೀವಿ ಅಂತಂದ್ರ, ಕೂಡಲೇ ಚಿಂತಕುಂಟ ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸಬೇಕು. ಒಂದು ವೇಳೆ ಬಗೆಹರಿಸಲಿಲ್ಲ ಅಂತಂದ್ರ ನಾವು ಇಲ್ಲಿಂದ ನಾವು ಗುಲ್ಬರ್ಗ ಜಿಲ್ಲಾಧಿಕಾರಿಗಳವರೆಗೆ ನಾವು ಪಾದಯಾತ್ರೆ ಮಾಡ್ತೀವಿ. ಅದಕ್ಕಾಗಿ आवाज मारबेड्री जरा सुम्मना कुंद्र ನಿಂದ್ರ